Hey guys, welcome back to my YouTube channel Journey with Sudha Ranjit. ಪ್ಲೇನ್ ಅದು ತುಂಬಾ ಬ್ರೈಟ್ ಆಗಿಲ್ವಾ? ಅಲ್ಲ ಅನ್ಕೊಂಡೆ ಬ್ಲೌಸ್ ರೆಡಿ ಇದೆ. ಬೇಕು ಅಂದಿದ್ದೀನಿ ಎತ್ಕೋಬಹುದು ಅಲ್ವಾ? ಇದು ಮತ್ತೆ ಅದು ಗೋಲ್ಡ್ ಹೇಳಿದೆ. ಇದು ಮೊನ್ನೆ ತರಿಸಿದ್ದು. ಇದು ಸಪ್ರೇಟ್ ಹಂಗೆ ಸಿಕ್ಕೇ ತೆಗಿಬಾರ್ದ? ಬೇಕಾಗಿದ್ದನ್ನು ತಕ್ಕೊಳ್ಳೋಣ ಅಂತ. ಇದು ಮೊನ್ನೆ ನೋಡ್ದಲ್ಲ ಹಾ, ಇದು ಆರೆಂಜ್ ಕಾಂಬಿನೇಷನ್. ಅದರಲ್ಲಿ ಚೆನ್ನಾಯ್ತಲ್ಲ ಇದು? ಲ್ಯಾವೆಂಡರ್ ಚೆನ್ನಾಗಿದೆ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಮ್ಮ ಅತ್ತೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಸೇಲ್ ಮಾಡ್ತಾರೆ ಅಂತ. ಸೊ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾಗ ಹಾಗೆ ಹೊಸ ಸ್ಟಾಕು ಬಂದಿದೆ ಅಂತ ಎಲ್ಲ ಸ್ಯಾರಿ ಡಿಸೈನ್ಸು ಎಲ್ಲ ತೋರಿಸ್ತಾ ಇದ್ದಾರೆ. ಹೊಸ ಸ್ಟಾಕ್ ಬಂದಿದೆ ಈಗ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಈ ಸಲ ಜಾಸ್ತಿ ಪ್ಲೇನ್ ಸ್ಯಾರೀಸ್ ಬಂದಿದೆ. ಪ್ಲೇನ್ ಸ್ಯಾರೀಸ್ಗೆ ಗೋಲ್ಡ್ ಬಾರ್ಡರು ಮತ್ತು ಮ್ಯಾಂಗೋ ಬಾರ್ಡರು, ಕಲರ್ ಕಾಂಟ್ರಾಸ್ಟು, ಬಾರ್ಡರ್ ಕಾಂಟ್ರಾಸ್ಟ್ ಎಲ್ಲ ಬಂದಿದೆ. ಒಂಥರ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಬಂದಿತ್ತು. ಈ ಕಲರ್ ಚೆನ್ನಾಗಿದೆಯಲ್ಲ? ಓಪನ್ ಮಾಡಿ ನೋಡೋಣ. ಹೌದು, ಅದರಲ್ಲಿ ಸೇಮ್ ಕಲರು, ಸೇಮ್ ಡಿಫ್ರೆಂಟ್ ಪ್ಯಾಟ್ರನ್ನು. ತುಂಬಾ ಚೆನ್ನಾಗಿದೆ. ಅದು ಬ್ಲೌಸ್ ಬ್ಲ್ಯಾಕ್ ಅದು ಅದಕ್ಕೆ ಬ್ಲ್ಯಾಕ್ ಅಲ್ಲ, ಬ್ಲೂನೇ ಬಂದಿದೆ. ರಾಮನ್ ಬಂದಿದೆ. ಸಾರಿ, ಪಿಂಕ್ ಬಂದಿದೆ. ಓಪನ್ ಮಾಡು ನೋಡೋಣ. ಮೊನ್ನೆ ನಮ್ಗೆ ಈ ಥರ ಪ್ಯಾಟರ್ನ್ ಇಲ್ಲ ಅಂದರೆ ಈ ಕಲರೇ ತೊಗೊಂಡ್ಬಿಡ್ಬೋದಾಗಿತ್ತು. ನಿನ್ನ ಹತ್ರ ಈ ಥರ ಪ್ಯಾಟರ್ನ್ ಇಲ್ಲ ತಾನೇ? ನಿನ್ನ ಹತ್ರ ಗ್ರೀನ್ ಇದೇ ಥರನೇ ಇಲ್ಲ ಐತಿ. ಇವ್ರ ಹತ್ರ ಕುಚ್ಚಾಕು ಬೇರೆ ಥರ ತಗೋಬೋರಿ. ಚೆನ್ನಾಗಿದೆ. ಬಾರ್ಡರ್ ತುಂಬ ಚೆನ್ನಾಗಿತ್ತಲ್ಲ? ಅಲ್ಲ ಕಲರ್ ಅಡಗಿ ಬರೋದು ಮೈಸೂರು ಸಿಲ್ಕ್. ಚಕ್ಸಲ್ಲಿ ತುಂಬ ಕಡಿಮೆ ಕಲೆಕ್ಷನ್ಸ್ ಇತ್ತು. ಕಾಂಟ್ರಾಸ್ಟ್ ಇರಲಿಲ್ಲ, ಸೆಲ್ಫ್ ಕಲರೇ ಇದೆ ಈ ಗ್ರೀನು ಮತ್ತು ಪೀಚಲ್ಲಿ. ಈಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಜಾಸ್ತಿನೇ ಡಿಮ್ಯಾಂಡ್ ಇದೆ. ಕಲೆಕ್ಷನ್ಸು ತುಂಬ ಕಡಿಮೆ ಬರ್ತಿದೆ ಅಂತ ಹೇಳ್ತಾ ಇದ್ರು ನಮ್ಮತ್ತೆ. ಅದರಲ್ಲೂ ತುಂಬ ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬೇಗ ಬೇಗ ಪಿಕ್ ಮಾಡ್ಕೊಂಡ್ಬಿಡ್ತಾರೆ. ನಮಗೆಲ್ಲ ಹೊಸ ಕಲೆಕ್ಷನ್ಸ್ ಯಾವಾಗ ಬರುತ್ತೋ ಆವಾಗೆಲ್ಲ ಫೋಟೋಸ್ ಕಳಿಸ್ಬಿಡ್ತಾರೆ. ಆವಾಗ ನಮ್ಗೆ ಅದರಲ್ಲಿ ಯಾವುದನ್ನ ಕಲರ್ಸು ಅಥವಾ ಪ್ಯಾಟರ್ನ್ ಯಾವುದನ್ನ ಇಷ್ಟ ಆಗಿದ್ದರೆ ಅದರಲ್ಲೇ ಪಿಕ್ ಮಾಡ್ಕೋತೀವಿ. ಈಗ ಹೆಂಗಿದ್ರೂ ಹೋಗ್ತಾ ಇದ್ದೀವಲ್ಲ ಅಂತ ಡೈರೆಕ್ಟಾಗಿ ನೋಡಿ ಚೂಸ್ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದೊಂದು ಸತಿ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಪ್ಲೇನ್ ಸ್ಯಾರೀಸ್ಗೆ ಕಾಂಟ್ರಾಸ್ಟ್ ಬಾರ್ಡರ್ ಬಂದಿದೆ. ಒಂಥರ ಟ್ರೆಡಿಷ್ನಲ್ ಕಲರ್ಸ್ ಇದು. ಗಂಡ ಬೇರುಂಡ ಬಾರ್ಡರ್ ಬಂದಿರೋದಂತೂ ಇವಾಗ ತುಂಬಾ ಟ್ರೆಂಡಿಂಗು. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ತುಂಬಾ ರಿಚ್ ಲುಕ್ ಕೊಡುತ್ತೆ. ಅವ್ರು ನಾವು ತಗೊಂಡಿದ್ದಲ್ಲ ರಕ್ಷಿತ್ ಅದು? ಚೆನ್ನಾಯ್ತು ಅಲ್ಲ? ನಾನು ಅಲ್ಲಿಗೆ ಬೀಳ್ತಾ ಇದ್ದೀನಿ, ನೀನು ಬಾ ಅನ್ನಂಗಾಯ್ತಿದ್ದು. ಅದೆರಡು ಸೇಮು, ಇದೆರಡು ಸೇಮ್. ನೋಡ್ದೆ ಅಮ್ಮ ಕಳ್ಸೋರು ಅವರು. ನನಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ಮೈಸೂರು ಸಿಲ್ಕು ಇದೇ ಥರನೇ ಕಲರ್ ಬರುತ್ತೆ, ಸ್ವಲ್ಪ ಸಿಮಿಲರ್ ಆಗುತ್ತೆ ಅಂತ ನಾನು ಇದನ್ನು ಚೂಸ್ ಮಾಡೋಕ್ಕೋಗಿಲ್ಲ. ಬಟ್ ಕಲರ್ ಕಾಂಬಿನೇಷನ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಈ ಕಲರ್ಸ್ ಅಂತೂ ತುಂಬಾ ಟ್ರೆಂಡಿಂಗ್ ಇವಾಗ. ಬ್ರೈಟ್ ಆರೆಂಜ್, ರಸ್ಟ್ ಆರೆಂಜು ಮತ್ತು ಬ್ರೌನ್ ಅಂತೂ ತುಂಬ ಟ್ರೆಡಿಷ್ನಲ್ ಆಗಿರುತ್ತೆ, ಒಂಥರ ಹಳೇ ಕಲರ್ ಆಗಿರ್ಬೋದು. ಬಾಡಿ ಎಲ್ಲ ಪ್ಲೇನ್ ಬಂದು ಕೆಳಗಡೆ ವೆರಿ ಸ್ಮಾಲ್ ಬಾರ್ಡರ್ ಬಂದಿದೆ, ಬಟ್ ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ನಾವು ಬ್ಲೌಸ್ ಸ್ವಲ್ಪ ಹೆವಿ ಮಾಡಿಸ್ಕೊಂಡ್ರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಈಗ ಮೈಸೂರು ಸಿಲ್ಕ್ ಎಲ್ಲ ತುಂಬ ಟ್ರೆಂಡಿಂಗು ಮತ್ತು ತುಂಬ ಲೈಟ್ ವೆಯ್ಟ್ ಇರುತ್ತೆ, ಉಡ್ಕೊಳ್ಳೋಕ್ಕೂ ಅನ್ಕಂಫರ್ಟಬಲ್ ಅನ್ಸಲ್ಲ, ಎಷ್ಟೊತ್ತು ಬೇಕಾದರೂ ಉಡ್ಕೋಬೋದು. ಮುಂಚೆ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಸಾಕು, ಬೇರೆ ಏನಾರ ಟ್ರೈ ಮಾಡೋಣ ಅಂತೆಲ್ಲ ಅನ್ಕೊತಾ ಇದೆ. ಬಟ್ ಇವಾಗ ಈ ಥರ ಕಾಂಬಿನೇಷನ್ಸು ಮತ್ತು ಈ ಥರ ಪೇಸ್ಟಲ್ ಕಲರ್ಸ್ ಎಲ್ಲ ನೋಡಿ ತೊಗೊಳ್ಳೋಣ, ಯಾವುದನ್ನ ಫಂಕ್ಷನ್ಸ್ಗೆಲ್ಲ ಉಡ್ಕೋಬೋದು ಮತ್ತು ಕಂಫರ್ಟಬಲ್ ಆಗಿರುತ್ತೆ, ಉಡ್ಕೊಳ್ಳೋಕ್ಕೂ ಕಷ್ಟ ಆಗಲ್ಲ. ಆರಾಮಾಗಿ ಈವ್ನಿಂಗ್ವರೆಗೂ ಈ ಸೀರೆ ಉಡ್ಕೊಂಡು ಮ್ಯಾನೇಜ್ ಮಾಡ್ಕೊಬೋದು. ತುಂಬ ಬಾಡಿ ಹಗ್ಗಿಂಗ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಯಾರನ್ನ ನೀಟಾಗಿ ಪಿನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಿಂಗಲ್ ಪಿನ್ ಉಡ್ಕೊಂಡ್ರೆ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ ಈ ಥರ ಪೇಸ್ಟಲ್ ಕಲರ್ಸು. ನಾನು ಕೆಲವೊಂದು ಸೀರೆನ ಜಸ್ಟ್ ಹಾಕ್ಕೊಂಡು ನೋಡಿದೆ ನನ್ನ ಸ್ಕಿನ್ ಟೋನ್ಗೆ ಯಾವ ಕಲರ್ ತುಂಬ ಸೂಟ್ ಆಗುತ್ತೆ ಅಂತ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಅನಿಸ್ತು. ಡಾರ್ಕ್ ಶೇಡಲ್ಲಿದೆ, ಬಟ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಈ ಥರ ಪರ್ಪಲ್ ಶೇಡೆ ಅಂತ ಬೇಡ ಅಂದ್ಕೊಂಡೆ. ಮತ್ತು ಈ ಥರ ಲೈನ್ಸ್ ಪ್ಯಾಟರ್ನ್ ನನ್ನ ಹತ್ರ ಇದೆ, ಹಾಗಾಗಿ ಇದು ಬೇಡ ಅಂದ್ಕೊಂಡೆ ನಾನು. ಈ ಸ್ಯಾರೀಸ್ ಎಲ್ಲ 120 GSM ಇಂದ 160 GSM ವರೆಗೂ ಬರುತ್ತೆ. ಪ್ಲೇನ್ ಸ್ಯಾರೀಸ್ ಎಲ್ಲ 120 GSM. ಈ ಥರ ಚೆಕ್ಸ್ ಎಲ್ಲನೂ 160 GSM. ತುಂಬ ತೂಕನೂ ಇದೆ. ಮತ್ತು ಈ ಚೆಕ್ಸಲ್ಲಂತೂ ಬಾರ್ಡರ್ ತುಂಬಾ ಚೆನ್ನಾಗಿದೆ, ಮತ್ತು ಪಲ್ಲುನೂ ತುಂಬ ರಿಚ್ ಆಗಿದೆ. ನನಗೆ ಮಾತ್ರನಾ ಅಥವಾ ಎಲ್ಲರಿಗೂ ಇದೇ ಥರ ಅನಿಸುತ್ತೇನೋ ಗೊತ್ತಿಲ್ಲ. ನಮ್ಮ ಹತ್ರ ಯಾವ ಕಲರ್ ಸ್ಯಾರಿ ಇರುತ್ತೋ ಮತ್ತೆ ನಮ್ಗೆ ಅದೇ ಕಲರ್ ಸ್ಯಾರೀಸ್ಗೆ ಅಟ್ರಾಕ್ಟ್ ಆಗ್ತೀವಿ. ನನ್ನ ಹತ್ರ ಆಲ್ರೆಡಿ ಆರೆಂಜ್ ಕಲರು ಇದೆ, ನನಗೆ ಮತ್ತೇನು ಆರೆಂಜೇ ನೋಡೋಣ ಅನ್ನೋ ಥರ ಅನಿಸ್ತಾ ಇತ್ತು. ಇದು ಒಂದ್ಸತಿ ಎಲ್ಲ ನನಗೆ ತುಂಬ ಸತಿ ಹಿಂಗೆ ಆಗಿದೆ. ಆಲ್ರೆಡಿ ಒಂದು ಸ್ಯಾರಿ ಕಲರ್ ಇರುತ್ತೆ ನನಗೆ, ಬಟ್ ಮತ್ತೆ ಶಾಪ್ಗೆ ಹೋದ್ಮೇಲೆ ಸೇಮ್ ಕಲರ್ ಸ್ಯಾರಿನೇ ತೊಗೊಂಡು ಮನೆಗೆ ಬಂದಿರ್ತೀನಿ. ಮನೆಗೆ ಬಂದಮೇಲೆ ನೋಡ್ಕೊತೀನಿ ನಾನು ಆಲ್ರೆಡಿ ನನ್ನ ಹತ್ರ ಈ ಕಲರ್ ಸ್ಯಾರಿ ಇದೆ, ಮತ್ತೆ ರಿಪೀಟ್ ಆಗುತ್ತೆ ಅಂತ. ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಆದ್ರೂ ಸೇಮ್ ಕಲರ್ಸ್ಗೆ ನಾವು ಅಟ್ರಾಕ್ಟ್ ಆಗ್ತೀವಿ. ಇದೇ ಥರ ನಿಮಗೂ ಯಾರಿಗಾನಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಎಲ್ಲರಿಗೂ ಇದೇ ಥರನಾ ಅಂತ. ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಹಳೆ ಕಲರು ಮತ್ತು ಟ್ರೆಡಿಷ್ನಲ್ಲಾಗೆ ಮ್ಯಾಂಗೋ ಬಾರ್ಡರ್ ಬಂದಿದೆ. ಇದಕ್ಕೆ ನಾವು ಯಾವುದನ್ನ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿ. ನಾನು 3 to 4 ಸ್ಯಾರೀಸ್ ಹಾಕೊಂಡು ಟ್ರೈ ಮಾಡಿದ್ದೀನಿ. ಈ 3 to 4 ಸ್ಯಾರೀಸಲ್ಲೇ ನಾನು ಒಂದು ಸ್ಯಾರಿ ಪಿಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಯಾವ ಕಲರ್ ಸ್ಯಾರಿ ಚೂಸ್ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ನಾನು ಯಾವ ಕಲರ್ ಚೂಸ್ ಮಾಡಿದ್ದೀನಿ ಅಂತ, ನನ್ನ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೀವೆಲ್ಲ ಗೆಸ್ ಮಾಡಿದಾಗ ಎಷ್ಟು ಜನ ಕರೆಕ್ಟಾಗಿ ತಿಳಿಸ್ತೀರಾ ಅಂತ. ನಾವೆಲ್ಲರೂ ಒಂದೊಂದು ಸ್ಯಾರಿ ತೊಗೊಂಡ್ವಿ. ಸೊ ನಮ್ಮ ಸ್ಕಿನ್ ಟೋನ್ಗೆ ಯಾವ್ಯಾವ ಸ್ಯಾರಿ ಸೂಟ್ ಆಗುತ್ತೆ ಅಂತ ಜಸ್ಟ್ ಹಾಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ಸೊ ದೀಕ್ಷಾಗೆ ಈ ಕಲರ್ ಇಷ್ಟ ಆಯಿತು ಅಂತ ಹಾಕೊಂಡು ನೋಡ್ತಾ ಇದ್ದಾಳೆ. ಸೂಟ್ ಆದರೆ ಚೆನ್ನಾಗಿ ಕಾಣಿಸಿದ್ರೆ ಇದೇ ಪರ್ಚೇಸ್ ಮಾಡ್ಬೋದು ಅಂತ. ಇದಲ್ಲದೆ ನಮ್ಗೆ ಯಾವ್ದಾನ ಪರ್ಟಿಕ್ಯುಲರ್ ಕಲರ್ ಅಥವಾ ಡಿಸೈನ್ ಬೇಕು ಅಂದರೆ ಅವ್ರಿಗೆ ಫೋಟೋ ಶೇರ್ ಮಾಡಿದ್ರೂ ಆ ಥರ ಸ್ಟಾಕ್ ಬಂದಾಗ ನಮಗೆ ತೋರಿಸ್ತಾರೆ, ನಾವು ಬೇಕಾದರೆ ಅದನ್ನೇ ತೊಗೋಬೋದು.
ಈ ಮೈಸೂರು ಸಿಲ್ಕ್ ಸ್ಯಾರಿ ಡೀಟೇಲ್ಸು ಮತ್ತು ಯಾರಿಗಾನ ಮೈಸೂರು ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಅತ್ತೆ ನಂಬರ್ ಹಾಕಿರ್ತೀನಿ. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆವಾಗ ಸೀರೆ ಯಾವ ಥರ ಪರ್ಚೇಸ್ ಮಾಡೋದು ಮತ್ತು ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅದೆಲ್ಲ ಅವರು ಹೇಳ್ತಾರೆ. ನನ್ನ ಪ್ರೀವಿಯಸ್ ಮೈಸೂರು ಸಿಲ್ಕ್ ಸ್ಯಾರಿ ವ್ಲಾಗ್ ನೋಡಿ ತುಂಬ ಜನ ನಮ್ಮ ಅತ್ತೆನ ಕಾಂಟ್ಯಾಕ್ಟ್ ಮಾಡಿ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರ ಜೊತೆಲೇ ಕಾಂಟ್ಯಾಕ್ಟ್ ಇಟ್ಕೊಂಡು ಹೊಸ ಸ್ಟಾಕ್ ಬಂದಾಗೆಲ್ಲ ಕಲಿಸಿ ಫೋಟೋಸ್ ಶೇರ್ ಮಾಡಿ ಪರ್ಚೇಸ್ ಮಾಡ್ತೀವಿ ಅಂತ ಎವ್ರಿ ಟೈಮ್ ಕಾಲ್ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿ ನಂಗೆ ತುಂಬಾ ಖುಷಿ ಅನಿಸ್ತು. ಅಕ್ಕೋ ಇವಾಗ ಸೇಮ್ ಅಲ್ಲ ಆದ್ರೆ ಸ್ವಲ್ಪ ಲೈಟ್ ಡಾರ್ಕ್ ಅಷ್ಟೇ. ಸ್ವಲ್ಪ ಲೈಟ್ ಶೇಡ್ ಅಷ್ಟೇ. ನಿನ್ನ ಹತ್ರ ಎಷ್ಟೊಂದು ಈ ತರ ಜರಿ ಇರೋ ತರದಾದ್ರೆ ಅದು ಟ್ರೈ ಮಾಡೋದು ಚೆನ್ನಾಗಿದೆ. ಗಂಡ ಬೇರೆಂಡ ಇಲ್ಲ ಅಂತಂದ್ರೆ ಮತ್ತೆ ಟ್ರೈ ಮಾಡ್ಬೋದು. ನಾನು ಯಾವ ಕಲರ್ ತಗೊಳ್ಳಪ್ಪ? ಅದೆಲ್ಲ ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದಿದ್ದು ಸ್ಯಾರಿ. ನಾನು ರೀಸೆಂಟ್ ಫಂಕ್ಷನ್ಗೊಂದು ಕುಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸ್ಗೆ ಜಸ್ಟ್ ಗೋಲ್ಡ್ ಕಲರಲ್ಲಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.